ಇಂದಿನ ಕಥೆ ತೋಳ ಮತ್ತು ಕುದುರೆ. ಒಂದು ಹೊಲದಲ್ಲಿ ಒಂದು ಕುದುರೆಯು ಮೇಯತೊಡಗಿತ್ತು. ಅಲ್ಲೇ ಒಂದು ತೋಳವೂ ಇದ್ದಿತು. ಅದರ ಲಕ್ಷ್ಯವು ಕುದುರೆಯ ಮೇಲೆ ಬಿದ್ದಿತು. ಆಗ ಅದು ತನ್ನ ಮನದಲ್ಲಿ, ಈ ಕುದುರೆಯ ಮಾಂಸವು ನನಗೆ ತಿನ್ನಲಿಕ್ಕೆ ಸಿಕ್ಕರೆ ಎಷ್ಟು ಒಳ್ಳೆಯದಾದೀತು ಎಂದುಕೊಂಡಿತು. ಆನಂತರ ತೋಳವು ಆ ಕುದುರೆಯನ್ನು ಮೋಸಗೊಳಿಸಿ ಕೊಲ್ಲಬೇಕೆಂದು ಯೋಚಿಸಿತು. ಅದೇ ಉದ್ದೇಶದಿಂದ ಕುದುರೆಯ ಸನಿಹಕ್ಕೆ ಹೋಗಿ, ಅಯ್ಯ ಅಶ್ವರಾಜನೇ, ನಾನು ವೈದ್ಯನು. ನಾನಾ ದೇಶಗಳನ್ನು ತಿರುಗಿ ಪಶುಗಳ ರೋಗಗಳನ್ನು ಗುಣಮಾಡಿದ್ದೇನೆ. ನಿನ್ನ ಪ್ರಕೃತಿಯು ಕೊಂಚ ಕೆಟ್ಟಂತೆ ಕಾಣಿಸುತ್ತದೆ. ಅದಕ್ಕಾಗಿ ನಾನು ಅದನ್ನು ಪರೀಕ್ಷಿಸಿ ಯೋಗ್ಯ ಔಷಧಿಯನ್ನು ಕೊಡುತ್ತೇನೆ. ಅಂದರೆ ನಿನಗೆ ಬಹುಬೇಗ ಗುಣವಾಗುವುದು ಎಂದಿತು. ಕುದುರೆಯೂ ಕಡಿಮೆ ಇದ್ದಿಲ್ಲ. ಅದು ತೋಳದ ಮೋಸಗಾರಿಕೆಯನ್ನು ಕೂಡಲೇ ತಿಳಿದುಕೊಂಡಿತು. ಹಾಗೂ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸಬೇಕೆಂದು ತನ್ನ ಮನದೊಳಗೆ ನಿರ್ಧರಿಸಿ, ವೈದ್ಯನೇ, ನೀನು ಬಹಳ ಒಳ್ಳೆಯ ಸಮಯಕ್ಕೆ ಬಂದೆ. ಇಲ್ಲದಿದ್ದರೆ ನಾನೇ ವೈದ್ಯರನ್ನು ಹುಡುಕಿಕೊಂಡು ಹೋಗಬೇಕೆಂದು ನಿಶ್ಚಯಿಸಿದ್ದೆ. ಈಗ ಆ ತೊಂದರೆಯೇ ತಪ್ಪಿ ಹೋಯಿತು. ನನ್ನ ಹಿಂಗಾಲು ಬಹಳ ದಿವಸಗಳಿಂದಲೂ ನೋಯುತ್ತಿದೆ. ಅದನ್ನು ಪರೀಕ್ಷಿಸಿ ಯೋಗ್ಯ ಚಿಕಿತ್ಸೆ ಮಾಡಿದಲ್ಲಿ ಬಹಳ ಉಪಕಾರವಾಗುವುದು ಎಂದು ಹೇಳಿತು. ಕುದುರೆಯ ಮಾತುಗಳನ್ನು ಕೇಳಿ ತೋಳದ ಬಾಯಲ್ಲಿ ನೀರೂರಿತು. ಒಳ್ಳೆ ಬೇಟೆಯೂ ಸಿಕ್ಕಿತು. ಇದನ್ನು ಕೊಂದು ಹಾಕಿ ಇದರ ಮಾಂಸವನ್ನು ಮನದಣಿಯೇ ತಿಂದು ಇಲ್ಲಿಂದ ಹೋಗಬೇಕು ಎಂದು ಯೋಚಿಸಿಕೊಂಡು ಕುದುರೆಯ ಹಿಂಗಾಲಿನ ಬಳಿ ಹೋಯಿತು. ತೋಳವು ತನ್ನ ಹಿಂಗಾಲಿನ ಬಳಿ ಹೋಗಿ ನಿಂತುಕೊಳ್ಳುವುದೊಂದೇ ತಡ ಕುದುರೆಯು ಜಾಡಿಸಿ ಒದ್ದು ಬಿಟ್ಟಿತು. ಅದರಿಂದಾಗಿ ತೋಳದ ತಲೆಯೊಡೆದು ಬಿಟ್ಟಿತು. ಮತ್ತೊಮ್ಮೆ ಒದೆಯಬೇಕೆನ್ನುವಷ್ಟರಲ್ಲಿ ತೋಳವು ಏಳುತ್ತಾ ಬೀಳುತ್ತಾ ಓಡಿಹೋಯಿತು. ಸ್ನೇಹಿತರೆ, ಈ ಕಥೆಯಿಂದ ಕಲಿಯುವ ಪಾಠ ಏನೆಂದರೆ, ಬೇರೆಯವರಿಗೆ ಮೋಸ ಮಾಡುವ ಪ್ರಯತ್ನ ಮಾಡಬಾರದು. ಒಂದು ವೇಳೆ ಮೋಸ ಮಾಡಲು ಪ್ರಯತ್ನಿಸಿದ್ದೇ ಆದರೆ ತಾವೇ ಮೋಸ ಹೋಗುವರು. ಆದ್ದರಿಂದ ನಾವು ಪ್ರಾಮಾಣಿಕವಾಗಿ ಜೀವನ ನಡೆಸಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಸುಖವಾಗಿರಲು ಸಾಧ್ಯ. ಏನಂತೀರಾ?